ಸರ್ ಏನ್ರೇ ಅದು ಏನ್ ಬೇಕಾಗಿತ್ತು? ನಿಮ್ಮನ್ನೆಲ್ಲ ರಾಮ್ ಸಾರ್ ಕರೀರಿ ಸರ್. ಓಹೋ ರಾಮ್ ಸಾರ್. ಸಾರ್ ರಾಮ್ ಸಾರ್ ಬಂದೆ. ತಮ್ಮ ನೋಡ್ಕೊಂಡು ಯಾರೋ ಬಂದಿದಾರ ಸರ್? ಏನಪ್ಪ ನೀನು? ನಮಸ್ಕಾರ ಸರ್. ಚೀಫ್ ಮಿನಿಸ್ಟರ್ ಆದ್ರೆ ಗತಿ. ಹೋಗಿ ಸರ್. ಏನ್ ಬಂದಿದ್ದು? ಅಣ್ಣ ಈ ದೊಡ್ಡ ಮನುಷ್ಯ ನನ್ನ ಮಗು ಸ್ಕೂಲಿಂದ ಬರುವಾಗ ಆಕ್ಸಿಡೆಂಟ್ ಮಾಡಿದಾನಣ್ಣ. ನೋಡಿ ಅಣ್ಣ ಮಗು ಕಾಲ್ನ. ಪೊಲೀಸ್ ಸ್ಟೇಷನ್ ಕರೆದ್ರು ಬರಲ್ಲ ಅಂತಣ್ಣ. ನೀವೇ ಏನಾದ್ರೂ ಮಾಡಿ ನ್ಯಾಯ ಕೊಡಿಸ್ಬೇಕಣ್ಣ. ಓಹೋ ಸಾಯಾಬರು ಬಾರಟ್ಲ ಓದಿದ್ದಾರೆ, ನ್ಯಾಯ ಕೊಡಿಸ್ತಾರೆ. ನೋಡಿ, ನಾನ್ ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನಾನೇನು ಓಡ್ ಹೋಗ್ಲಿವಲ್ಲ. ಆ ಹುಡುಗಿಗೆ ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಅದೆಷ್ಟೇ ಖರ್ಚಾದ್ರೂ ಸರಿ. ಆದ್ರೆ ಪ್ಲೀಸ್ ನನಗೀಗ ಹೋಗೋದಕ್ ಬಿಡಿ. ನಾನೊಂದು ಅರ್ಜೆಂಟ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿದೆ. ಅದನ್ನ ಮಿಸ್ ಮಾಡ್ಕೊಂಡ್ರೆ ನನಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಪ್ಲೀಸ್. ನೋಡಿದ್ರಣ ದುಡ್ಡಿದೆ ಅಂತ ಎಷ್ಟು ಅಹಂಕಾರ. ಇಂತ ನನ್ನ ಮಕ್ಕಳ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬೆಂಡ್ ಎತ್ಬೇಕು. ಅದಪ್ಪ ಅಟ್ಟದಿಂದ ಬಿದ್ದವನಿಗೆ ಕಟ್ಟಿಗೆಲ್ ದಂಚದ್ರಂತೆ. ಈ ಬೇಕು ನನ್ನ ಮಕ್ಕಳಿಗೂ ಬುದ್ಧಿ ಇಲ್ಲ. ಅಯ್ಯೋ, ಇವ್ರ ಮರ್ಯಾದೆ ತೆಗೆದ್ರೆ ನಿನ್ ಮಗಳ ಕಾಲ್ ಸರಿ ಹೋಗುತ್ತಾ? ಕೇಸ್ ನಡ್ಸಕ್ ನಿನ್ನ ಹತ್ರ ಕಾಸಿದ್ಯಾ? ಅಕಸ್ಮಾತ್ ನಡೆಸ್ತೇನೆ ತಿಳ್ಕೊ, ನಿನ್ ನ್ಯಾಯ ಸಿಗದ್ ಯಾವಾಗ? ವರ್ಷಗಳಾದ್ಮೇಲೆ. ಅಲ್ಲಿವರೆಗೂ ನಿನ್ ಮಗಳ ಕಾಲ್ ಹೀಗೆ ಇರ್ಬೇಕಾ? ಮಾತೆ ತಗೊಳಕ್ಕೂ ಕಾಸಿಲ್ಲ, ಮರ್ಯಾದೆ ತೆಗಿತಾನಂತೆ. ಈಗ್ಲೂ ಇವ್ರು ನಿನ್ ಮೋಸ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರೆ ನೆನೆ ನನ್ನ ಕಾರ್ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಟ್ಟು ಸಾಕ್ಷಿನ ಕ್ರಿಯೇಟ್ ಮಾಡಿದ್ರೆ ಸಾಕು, ಕೇಸ್ ಎಗರ್ತು. ಕೋರ್ಟ್ ಅನ್ಸೋದ್ರೆ ಗೊತ್ತಲ್ಲ, ಗೆದ್ದೊಂದ್ ಸೋತೊಂದ್ ಸತ್ತ ಅಂದಾಗ ಆಗುತ್ತೆ. ಹೋಗಿ ಮೊದಲು ಟ್ರೀಟ್ಮೆಂಟ್ ಕೊಡ್ಸು. ಸರ್ ನೀವೇನ್ ಹೊರಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಮಗು ಟ್ರೀಟ್ಮೆಂಟ್ ಡೋಂಟ್ ವರಿ, ಡೆಫಿನೆಟ್ಲಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಅಂತೂ ಏನೋ ಗಾಳಿ ಗಾಬರಿ ನ್ಯಾಯ ಮಾಡಿಬಿಟ್ಟ. ನಿಜವಾಗ್ಲೂ ಒಳ್ಳೆ ನ್ಯಾಯನೇ. ಅಯ್ಯೋ, ಎಷ್ಟೇ ಆಗಲಿ ನಿನ್ ತಮ್ಮ ಅಲ್ವೇ? ಗುಡ್ ಗಾಯ್. ಅಮ್ಮ ಟಿಫನ್ ರೆಡಿನಾ? ಸರ್ ಈ ಮನೆಗೆ ಸಾರು ಸಾಂಬಾರೆಲ್ಲ ನೀನ್ ಹತ್ತಾನೆಪ್ಪ. ಹೋಗು ನೋಡು. ಸರ್ ಏನು? ನಿಮ್ಮನ್ನೆಲ್ಲ ನಿಮ್ ತಂದೆಯವ್ರನ್ನ ಕರೀರಿ. ಯಾಕೆ? ಪೇಪರ್ ಬಿಲ್ 72 ರೂಪಾಯಿ ಆಗಿದೆ. ಕೊಡು. ತಗೊಳ್ಳಿ. ಬಂದ್ಬಿಟ್ರು ಬೆಳಗ್ಗೆ. ರಾಮ್, ತಿಂಡಿ ಕೇಳ್ಬಿಟ್ಟು ಎಲ್ಲೋ ಹೋದೆ? ಥ್ಯಾಂಕ್ಸ್. ಅವ್ರು ಸರ್ ಅಂತ ಕರೆದಿದ್ದು ನನ್ನಲ್ಲ, ನಿಮ್ಮನ್ನ. ಇನ್ನು ಪೇಪರ್ ಬಿಲ್ ಕಟ್ಟಲಂತೆ. ದಂಡ ಪಿಂಡ. ನಾನೇ. ಈ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ್ದಕ್ಕೆ ಯಜಮಾನ್ರು ಒಂದು ಗೊತ್ತಾಗಲ್ಲ. ಕರ್ಮ. ಗುಡ್ ಮಾರ್ನಿಂಗ್ ಅಂಕಲ್. ನಾನೇನು ಬ್ಯಾಡ್ ಮಾರ್ನಿಂಗ್ ಹೇಳದ್ನ? ಹೇ ತುಳಸಿ, ನಿಮ್ ಅಕ್ಕ ಎಲ್ಲೇ? ಒಳಗಿದ್ದಾಳೆ. ವಿನಯ ಡಾರ್ಲಿಂಗ್, ನೀನ್ ನೋಡೋದಕ್ಕೆ ಕ್ವೀನ್ ಎಲಿಜಬೆತ್ ಬಂದಿದ್ದಾಳೆ. ಯಾರನ್ನಪ್ಪ ಡಾರ್ಲಿಂಗ್ ಅಂತ ಕರಿತಾ ಇದೀಯಾ? ಅಕ್ಕನ್ನ ನಾ ಎಲ್ರನ್ನೂ ಹಾಗೆ ಕರೆಯೋದು. ಶಾರು ಡಾರ್ಲಿಂಗ್, ಕಾಫಿ. ಶಾರು ಡಾರ್ಲಿಂಗ್ ಅಮ್ಮಂಗೆ. ಹಾಯ್ ವೀಣಾ. ಹಾಯ್. ಏನೈಶು? ಈ ಅಡ್ರೆಸ್ಗೆ ಯಾವ ಬಸ್ಸಲ್ಲಿ ಹೋಗ್ಬೇಕು? ಓ ಇದಾ, ನನ್ ಜೊತೆ ಬಾ, ಕರ್ಕೊಂಡು ಹೋಗ್ತೀನಿ. ಲೇ ಶಾರದಾ, ಬೇಗ ಬಾರ, ಹೊತ್ತಾಯ್ತು. ವಾಟ್ ಬ್ರದರ್, ತುಂಬಾ ಟೆನ್ಷನ್ ಇದೆಯಾ? ಅಪ್ಪ ವಾಟರ್ ಬಿಲ್ ಲೈಟ್ ಬಿಲ್ ಕಟ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. 11 ಗಂಟೆ ಒಳಗೆ ನಾನು ಫೀಸ್ ಕಟ್ಬೇಕು. ತುಂಬಾ ಟೆನ್ಷನ್ ಆಗ್ತಿದೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನಾನ್ ಕಟ್ತೀನಿ, ಕೊಡು. ತಗೋ. ಅವ್ನು ಕೊಡ್ಬೇಡ್ವೋ. ಅವನ ಕೈಗೆ ನೀನ್ ಕಾಸು ಕೊಟ್ರೆ ಕಾಗೆ ಮಾಂಸ ಕೊಟ್ಟಾಗ ನೀನು ಸರಿ. ಸರಿ ಬಿಡು, ನನಗೇನು. ಅಪ್ಪ ಇಲ್ಲಿ ಕೊಡಿ, ಇಲ್ಲಿ ನೀವಿನ್ ಯಾಕಮ್ಮ? ಬಿಲ್ಲು ಕಣಮ್ಮ. ಬಿಲ್ ಕಟ್ಟಿಸ್ಬೇಕು ತಾನೆ? ದುಡ್ಡು? ನಾನ್ ಕಟ್ಟಿಸ್ತೀನಿ. ಅಯ್ಯೋ, ನೀನ್ ಅಪ್ಪ ನೀವ್ ಬನ್ನಿ, ನಾನ್ ಕಟ್ಟಿಸ್ತೀನಿ ಅಂತ ಹೇಳಿದ್ನಲ್ಲ. ಈ ಕಡೆ ಬನ್ನಿ, ನೀವಿನ್ ಹೊರಡಿ. ರಾಮ್ ತಗೊಳ, ಹುಷಾರು. ಆಟೋ ಕಾಸು? ಆಟೋ ಕಾಸ ಅಪ್ಪ ಕೊಟ್ಟಿರೋದೇ ಬರೀ ಬಸ್ ಚಾರ್ಜ್. ನಾನು ಬಸ್ನಲ್ಲಿ ಹೋಗೋದಾ? ನೋ ವೇ. ಆಂಟಿ, ಬಿಲ್ ಗೇಟ್ಸ್ ಫ್ಲೈಟ್ ಅಲ್ಲಿ ತಿರುಗಾಡ್ತಾರೆ. ವಿಜಯ್ ಮಲ್ಯ ಇಂಪೋರ್ಟೆಡ್ ಕಾರ್ ಅಲ್ಲಿ ಓಡಾಡ್ತಾರೆ. ಅದು ಅವ್ರ ರೇಂಜ್. ನಮ್ ರೇಂಜ್ BTS. ಅಂದ್ರೆ ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಬನ್ನಿ. ತಗೊಳ, ಕಟ್ಬಿಡೋ. ರಾಮ್, ಈಗಾಗ್ಲೇ 2-3 ಬಸ್ ಮಿಸ್ ಆಯ್ತು. ಇನ್ನು ಎಷ್ಟೊತ್ತೊಂದು ಕಾಯೋದು? ಪ್ಲೀಸ್ ಬಾರೋ, ಹೋಗೋಣ. ಅಕ್ಕ, ನೀನು ನನ್ನ ಬಸ್ನಲ್ಲಿ ಕರ್ಕೊಂಡು ಹೋಗಿ ಇನ್ಸಲ್ಟ್ ಮಾಡ್ಬೇಕು ಅಂತಿದ್ಯಾ? ಓಹೋ, ಏನ್ ಟಾಟಾ ಬಿರ್ಲಾ ಮೊಮ್ಮಗ? ಹೌದು. ಇವಾಗೇನು? ನಾನ್ ಬಸ್ನಲ್ಲಿ ಹೋಗಲ್ಲ, ಕಾರ್ನಲ್ಲೇ ಹೋಗೋದು. ಎನಿ ಪ್ರಾಬ್ಲಮ್ಸ್? ಕಾರು ಅದು ನೀನು. ನಾನೇ. ಬೇಕಾದ್ರೆ ನೋಡ್ತಾ ಇರು.
ಹಾಯ್ ರಾಮ್. ಹಲೋ ಸರ್. ಏನ್ ಬಸ್ಸು ಕಾಯ್ತಾ ಇದ್ದೀರಾ? ಹೌದು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಎಲೆಕ್ಟ್ರಿಸಿಟಿ ಬೋರ್ಡ್ ಹತ್ರ. ಕಮಾನ್, ಐ ವಿಲ್ ಡ್ರಾಪ್ ಯು. ಇಟ್ಸ್ ಓಕೆ. ಪರವಾಗಿಲ್ಲ, ಬನ್ನಿ, ನಾನ್ ಡ್ರಾಪ್ ಮಾಡ್ತೇನೆ. ಈಗ್ಲಾದ್ರೂ ನನ್ನ ಲೆವೆಲ್ ಏನಂತ ಗೊತ್ತಾಯ್ತಾ? ಬಾಯ್ ಅಕ್ಕ. ಅವ್ರನ್ನೂ ಕರಿಬೋದಿತ್ತಲ್ಲ. ಅಕ್ಕ ಬನ್ನಿ ಎಲ್ರು. ಪರವಾಗಿಲ್ಲ, ನಾವೆಲ್ಲ ಬಸ್ಸಲ್ಲೇ ಹೋಗ್ತೀವಿ. ರಾಮ್, ಐಶುನು ಆ ಕಡೆನೆ ಹೋಗ್ಬೇಕು. ಇವನು ಡ್ರಾಪ್ ಮಾಡೋ ಪ್ಲೀಸ್. ಇದಕ್ಕೆ ಪ್ಲೀಸ್ ಯಾಕೆ ಡಾರ್ಲಿಂಗ್? ಬರಕ್ ಹೇಳು. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಲಿ. ನಾ ಮನೇಲಿ ಎಲ್ಲರನ್ನು ಡಾರ್ಲಿಂಗ್ ಅಂತಾನೆ ಕರೆಯೋದು. ಗುಡ್. ಹೋಗು ಐಶು. ಹೋಗು. ಬಾಯ್. ಬಾಯ್ ಎವ್ರಿಬಡಿ. ಯಾರು ಇವರು? ಇವ್ರ ಬಗ್ಗೆ ಹೇಳುವಂತ ಇಂಪಾರ್ಟೆಂಟ್ ವ್ಯಕ್ತಿ ಏನೂ ಅಲ್ಲ, ನಮ್ ನೈಬರ್ ಅಷ್ಟೇ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಿ? ಓದಿ ವಿದ್ಯಾವಂತ ಅನ್ಸ್ಕೊಂಡು ಅಪ್ಪ ಅಮ್ಮನ ಆಸೆ ಈಡೇರಿಸಿದ್ದೀನಿ. ಒಂದ್ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ ಈ ಮನೆ ಜವಾಬ್ದಾರಿ ಹೊತ್ತಿರೋ ನಮ್ಮ ಅಕ್ಕನಿಗೆ ಒಂದ್ ಒಳ್ಳೆ ಕಡೆ ಮದುವೆ ಮಾಡಿ ನಮ್ಮ ಮನೆ ಜವಾಬ್ದಾರಿ ಹೊರಬೇಕು ಅಂತ ನನ್ನ ಆಸೆ. ಒಳ್ಳೆ ಕೆಲಸ ಅಂದ್ರೆ ಯಾವುದು? ನನಗೆ ಈ ಕ್ಲರ್ಕ್, ಅಟೆಂಡರ್ ಇಂಥ ಕೆಲಸ ಮಾಡಕ್ ಇಷ್ಟ ಇಲ್ಲ. ಬಯಸ್ಕೊಳ್ಳೋ ಬದಲು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೋದಲ್ಲ? ಸರ್, ಬೇಡಿ ಪಡ್ಕೊಳ್ಳೋನು ಭಿಕ್ಷಕ, ಸಿಕ್ಕದನ್ನ ತಗೊಳ್ಳೋನು ಅಲ್ಪತೃಪ್ತ, ಅನ್ಕೊಂಡಿದ್ದನ್ನ ಸಾಧಿಸೋನು ಛಲವಾದಿ. ಅದು ನಾನು. ಗುಡ್. ನಿಮ್ಮ ಸಾಧನೆಗೆ ನನ್ನ ಸಹಾಯ ಯಾವತ್ತೂ ಇದೆ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಶೂರ್ ಸರ್. ಸರ್ ಒಂದ್ ನಿಮಿಷ. ಯಾಕೆ? ನಮ್ಮ ತಂದೆನ ಪೊಲೀಸರು ಹಿಡಿದಿದ್ದಾರೆ. ನಾನ್ ಬರ್ಬೇಕಾ? ಬೇಡ, ನಾನು ನೋಡ್ಕೋತೀನಿ. ಸರ್ ಬೇಗ ಹೋಗ್ಬೇಕು ಸರ್. ಆಯ್ತಿರಿ ಸರ್, ಅರ್ಜೆಂಟ್ ಸರ್. ಇರ್ರಿ, ಟೈಮ್ ಆಯ್ತು ಸರ್. ಸರ್ ಪ್ಲೀಸ್ ದಯವಿಟ್ಟು ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ ನೀನ್ ಯಾಕೋ ಬಂದಿ ಇಲ್ಲಿ? ಹಲೋ, ಇವ್ರನ್ನ ಹಿಡಿದಿದ್ದೀರಾ? ಲೈಸೆನ್ಸ್ ಚೆಕ್ ಮಾಡ್ತಾ ಇದೀವಿ. ಅದು ಅಲ್ಲದೆ ಒನ್ ವೇಲ್ ಬಂದಿದ್ದಾರೆ. ಸರಿ ಸರಿ ಬಿಡಿ, ಅವ್ರಿಗೆ ಆಫೀಸ್ ಟೈಮ್ ಆಯ್ತು, ಕಳಿಸ್ಕೊಡಿ. ನೀವು ಹೋಗಿ. ಹೋಗಿ. ನೀವ್ಯಾರು ಹೇಳಕ್ಕೆ? ಏನೋ ಬಂದ್ಬಿಟ್ಟು ದೊಡ್ಡದಾಗಿ. ಹಲೋ ಹಲೋ ಹಲೋ. ನಮಸ್ಕಾರ ಸರ್. ಸಾರಿ ಸರ್. ಇಟ್ಸ್ ಓಕೆ. ಅವ್ರನ್ನ ಹೋಗ್ಬೋದು ತಾನೆ? ನೀವು ಒಳ್ಳೆ ಸರ್, ನಾನು ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು. ಒನ್ ವೇ ನೋಡ್ದೆ ಹೆಂಗ್ ಗಾಡಿ ಓಡಿಸ್ತಿರೋ ಕರ್ಮ. ಹೋಗಿ ಹೋಗಿ, ಆಫೀಸ್ ಟೈಮ್ ಆಯ್ತು. ಒಳ್ಳೆ ಬಟ್ಟಿ ವಿಕ್ರಮಾರ್ಕನ್ ತರ ಬಂದು ಅದೇನೋ ಮಾಟ ಮಾಡಿ ಹೊಟ್ಟೋಗ್ಬಿಟ್ನಲ್ಲ. ಗುರು, ಬಾ ಗುರು. ಏಯ್, ಬೇಗ ಬೇಗ ಮುಗಿಸ್ರೋ. ಅಪ್ಪ ಯಾವ ಟೈಮಲ್ಲಿ ಬೇಕಾದ್ರೆ ಮೇಲೆ ಬರ್ತಾರೆ. ಆಯ್ತು ಗುರು. ಏನು ಬೇಕು ಗುರು, ಅಚ್ಚಮ್ಮ ಚಲೋ ವಿಷಯ ಏನಾಯ್ತು? ಏನಾರಲ್ಲ ಅವಳೇನ್ ದೊಡ್ಡ ತ್ರಿಪುರ ಸುಂದರಿ, ಲವ್ ಡವ್ ಬೇರೆ ಮಾಡ್ತಾರೆ. ಅಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಅದ್ನರಿ ದ್ರಾಕ್ಷಿ ಹುಳಿ ಹುಳಿ ಅಂದಾಗೆ ಇವನು ಅವಳು ಸರಿ ಇಲ್ಲ ಅಂತ ಇದ್ದಾನೆ. ಏಯ್, ನನ್ ಕೆಪಾಸಿಟಿ ಬಗ್ಗೆ ಅಷ್ಟಿರ ಮಾತಾಡ್ಬೇಡಿ. ಬೆಡ್ಸ್ ಕಟ್ಟಿದ್ರೆ ಅವಳೇ ಬಂದು ಮುದ್ ಕೊಡ್ಬೇಕು, ಹಾಗ್ ಮಾಡ್ತೀನಿ. ಸುಮ್ನೆ ಆಗ್ಬಿಡ್ರ, ಬೇಗ ಬೇಗ ಕುಡ್ದು ಮುಗಿಸಿ. ಅಪ್ಪ ಸಾಕ್ ನಿಲ್ಸ್ರ. ಹೋಗ, ಹುಡುಗಿನ ಕರ್ಕೊಂಬಂದ. ಗುರು, ನಾನ್ ಕರ್ಕೊಂಡ್ ಬರ್ತೀನಿ ಗುರು. ನಾನಿ ಅವ್ನ್ ಬರೋವರೆಗೂ ನಾಳೆ ಹೇಳು. ಮೈ ಇಲ್ಲ ಅಲ್ಲಮ್ಮ. ಆಯ್ತು. ಅಲೋ ಅಲೋ. ಎಣ್ಣೆ ಹೊಡೆದ್ಬಿಟ್ಟು ಯಾರಾದ್ರೂ ದೇವ್ರು ಹಾಡಾಡ್ತಾರನೋ? ಒಂದ್ ಸಿನಿಮಾ ಹಾಡಾಡು. ಪರವಾಗಿಲ್ಲ, ಹೇಳು. ಆಮೇಲೆ ಹೇಳು. ಬಂದ್ ನೋಡು. ಈಗ ನಾನು ಹಾಡ್ತೀನಿ, ಕೇಳು. ಯಾವ ಸಿನಿಮಾ ಅಂದ್ರು? ಕವಿರತ್ನ ಕಾಳಿದಾಸ. ಅದು ಮೊದಲನೇ ಸಲ ದುಷ್ಯಂತ ಶಕುನ ನೋಡಿದಾಗ ಹಾಡ್ತಾನಲ್ಲ, ಅದು. ಓ ಪ್ರಿಯತಮೇ, ಓ ಅಚ್ಚಿ, ಈ ಕಡೆ ಬಾ. ಮುತ್ಕೊಳಕ್ ಒಂದ್ ಒಳ್ಳೆ ಮುಖ ಬೇಡವಾ? ಅಂದ ನೀ ಬಂದ್ ನಿಂತ್ಕೋ. ಅವಳೇ ಚೆನ್ನಾಗಿಲ್ಲ ಅಂದ್ರೆ ಮುತ್ಕೊಳ ಇನ್ಯಾವ ಮುಖ ಸಿಗಲ್ಲ ಗುರು. ಇನ್ನೇನ್ ಸಿಗತ್ತೆ? ತಿರ್ಗಾ ದುಷ್ಯಂತ ಶಕುಂತಲೆ ಹತ್ರ. ಓ
ಪ್ರಿಯತಮೆ ಓ ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮುತ್ ಕೊಡಕ್ಕೆ ಒಳ್ಳೆ ಮುಖ ಬೇಕು. ಔಟ್ ಔಟ್. ಓಕೆ ಗುರು ನಾನ್ ರೆಡಿ ಗುರು. ತಿರ್ಗಾ ದುಷ್ಯಂತ ಓ ಪ್ರಿಯತಮೆ ಓ ತಿರ್ಗಾ ನನ್ ಮೂಡ್ ಹಾಳು ಮಾಡ್ಬೇಡ. ಕಿಸ್ ಮಾಡೋಕೆ ಒಳ್ಳೆ ಮುಖ ಬೇಕು. ಹಲೋ, ನಾನೇನ್ ಅಷ್ಟೊಂದು ಗಬ್ಬಾಗಿದ್ದೀನಾ? ಖಂಡಿತ ಗಬ್ಬಾಗಿದ್ಯಾ. ಕಮ್ ಆನ್ ಕಿಸ್ ಮೀ. ಚೇಚೆ ಯು ಹ್ಯಾವ್ ಟು. ಅನ್ನೋ ಆಫ್ ಕೋರ್ಸ್. ಅಕ್ಕ ಪ್ಲೀಸ್. ಇಲ್ವೋ? ಅಕ್ಕ ಒಪ್ಕೊಳ್ಳೆ, ಸುಮ್ನಿರೆ. ವೀಣಾ 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 ಒಪ್ಕೊಳಮ್ಮ. ಅಪ್ಪ ಪ್ಲೀಸ್ ಅಯ್ಯೋ ಶಿವನೇ. ಒಪ್ಕೊಳ್ಳೆ. ಅಮ್ಮ ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಅಯ್ಯೋ, ಅಕ್ಕ ಅಮ್ಮ ಅಕ್ಕ ಯಾಕೆ ಎಷ್ಟ್ ಹೇಳಿದ್ರು ಮದ್ವೆಗೆ ಒಪ್ಕೋತಾ ಇಲ್ವೋ? ಮದುವೆ ಈ ಮುಹೂರ್ತ ಬಿಟ್ರೆ ಮುಂದಿನ ತಿಂಗಳು ಶೂನ್ಯ ಮಾಸ ಬಂದ್ಬಿಡುತ್ತೆ. ಅಷ್ಟೇ ತಾನೇ, ನಾನು ಒಪ್ಪಿಸ್ತೀನಿ ಬಿಡು. ಓಹೋ, ಇಷ್ಟೊತ್ತು ನಾವು ಪಿಟೀಲ್ ಕೊಯ್ದಿದ್ದಾಯ್ತು, ಈಗ ಬಂದ್ಬಿಟ್ಟ ದೊಣ್ಣೆ ನಾಯಕ ಅಲ್ಲಾಡ್ಸೋದಕ್ಕೆ. ಎಕ್ಸ್ಕ್ಯೂಸ್ ಮೀ, 200 ಡೇಸ್ ಆಗೋಯ್ತು. ನಾನು ಹೇಳಿದ್ದು ನಿಮಗೆ. 100 ಜನ ಸೇರಿ ಹೊಡಿಯಕ್ಕಾಗ್ತಿರೋ ಬಂಡೆನ ಒಂದು ಸಣ್ಣ ಡೈನಮೈಟ್ ಹೊಡೆಯುತ್ತೆ. ಹೌದಪ್ಪ, ಏನ್ ಹೊಡಿದೇ ಇದ್ರು ಬಂಡೆ ನೋಡಿದ್ಯಾ ನೀನು? ಡಾರ್ಲಿಂಗ್, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಬೇಡ ನೀನು. ಮತ್ತೆ ಮದುವೆ ಆಗ್ಬೇಡ ಅಂತಿದ್ಯಾ? ನೋಡೋ, ಪ್ರಕಾಶ್ IAS ಮಾಡ್ಬೇಕು ಅಂತ ಇದ್ದಾನೆ, ತುಳಸಿ ಇನ್ನು ಓದ್ತಾ ಇದ್ದಾಳೆ, ಇನ್ನೀನೋ ಸರಿಯಾದ ಕೆಲಸ ಸಿಗೋವರೆಗೂ ಹೀಗೆ ಕಾಯ್ತಾ ಇರ್ತೀನಿ ಅಂತ್ಯ. ನಾನು ಮದ್ವೆ ಹೊರಟೋದ್ರೆ ಅಪ್ಪನ್ ಬರೋ ಸಂಬಳದಲ್ಲಿ ಸಂಸಾರ ಹೇಗೆ ನಡೆಯುತ್ತೆ? ಪಾಯಿಂಟ್ ಟು ಬಿ ನೋಟೆಡ್. ಅದಕ್ಕೆ ಹೇಳಿದ್ದು ಮೈ ಡಿಯರ್ ಬ್ರದರ್, ಮದ್ವೆ ವಿಷಯ ಬಿಡು, ಆಗೋ ಕೆಲಸ ನೋಡು ಅಂತ. ಅವಳಿಗಿರೋ ಜವಾಬ್ದಾರಿನೂ ನಿನಗಿಲ್ವಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತಪ್ಪ, ಕೂತ್ಕೊಂಡೆ. ಅಂದ್ರೆ ನಿನ್ ದೃಷ್ಟಿಲಿ ನಾನು ಪ್ರಕಾಶ ವೇಸ್ಟ್ ಅಂತನಾ? ಅವನ್ ಜೊತೆಗೆ ನಿನ್ನ ಯಾಕೋ ಸೇರ್ಸ್ಕೊತೀಯ ಸೋಂಬೇರಿ? ಕೂಲ್ ಡೌನ್ ಡ್ಯಾಡ್, ಇಬ್ರು ಒಂದೇ ಅನ್ಎಂಪ್ಲಾಯ್ಡ್. ಅಕ್ಕ, ಒಂದ್ ಕೆಲಸ ಮಾಡೋಣ, ತುಳಸಿನ ಕಾಲೇಜ್ ಬೆಳೆಸ್ಬಿಡೋಣ. ನಾನು ಪ್ರಕಾಶ ಟಿಫನ್ ಕ್ಯಾರಿಯರ್ ತಗೊಂಡು ಗ್ಯಾರೇಜ್ಗೆ ಹೋಗ್ತೀವಿ. ನಾನು ಟಿಂಕರಿಂಗ್ ಮಾಡ್ತೀನಿ, ಅವನು ಪೇಂಟಿಂಗ್ ಮಾಡ್ತಾನೆ. ಯಾಕಂದ್ರೆ ಅವ್ನು ನನಗಿಂತ ಜಾಸ್ತಿ ಓದಿನಲ್ಲ, ಇಂಪ್ರೂವ್ಮೆಂಟ್ ಆಫ್ ಇಂಡಿಯಾ. ಇಷ್ಟೆಲ್ಲ ಓದಿ ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ದೇನೋ ನಿಂಗೆ? ಇನ್ನೇನ್ ಮಾಡೋದಕ್ಕ, ನಿನ್ ಮದುವೆ ಆಗ್ಬೇಕು, ಈ ಸಂಸಾರ ನಡಿಬೇಕು. ಅದಕ್ಕೆ ಕಾದ್ರೆ ಒಳ್ಳೆ ಕೆಲ್ಸನೇ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಅದು ಆ ನಂಬಿಕೆ ಸರಿನೇ. ಇದ್ಮೇಲೆ ಮದ್ವೆ ನೀನ್ಯಾಕೆ ಒಪ್ಕೋತಿಲ್ಲಕ್ಕ? ಹೌದು, ಯಾಕೆ? ಆ, ಅಕ್ಕ ಪ್ಲೀಸ್ ಒಪ್ಕೋ. ಅಕ್ಕ ಪ್ಲೀಸ್ ಕಣೆ, ಒಪ್ಕೊಳೆ. ಅಕ್ಕ ಪ್ಲೀಸ್ ಒಪ್ಕೋ. ಅಮ್ಮ, ಟಿಫನ್ ಕ್ಯಾರಿಯರ್ ರೆಡಿ ಮಾಡು. ಏಯ್ ಹೋಗೋ. ಒಪ್ಕೊಂಡಿದೆ ತಾನೆ? ಓಕೆ. ಪ್ರಕಾಶ್, ನಿಮ್ಮಪ್ಪ ಸಾರಿ, ಗಂಡ ಯಾರು? ಒಪ್ಕೊಂಡಿದ್ದಾಳಲ್ಲ, ಹುಡುಕನಾಯ್ತು ಬಿಡು. ಇನ್ನು ಹುಡುಕೆ ಅಲ್ವಾ? ಛೆ, ಮತ್ತೆ ನಾನ್ಯಾಕೆ ಇಷ್ಟು ಕಷ್ಟಪಟ್ಟು ಮಾತಾಡ್ತಿದ್ದೆ? ಯಾವ ಬೇಕುಪ್ ನನ್ ಮಗ ಹೇಳ್ದ ನಿನ್ ಕಷ್ಟಪಡು ಅಂತ. ಇದು ನನಗೆ ಬೇಕಾಗಿತ್ತು. ಇನ್ ನೀವು ಗಂಡು ಹುಡುಕಿ ಲಗ್ನ ಇಡಿಸಿ ಮದುವೆ ಮಾಡೋ ಅಷ್ಟರಲ್ಲಿ 3 ತಿಂಗಳು ಆಗೋಗುತ್ತೆ ಅಷ್ಟೇನೆ. ಮದುವೆ ಅಂದ್ರೆ ಏನು ಪಾತಾಳ ಭೈರವಿ ಅಂತ ತಿಳ್ಕೊಂಡಿದೀಯ? ಓಂ ಫಟ್ ಅಂತ ಮಾಟ ಮಂತ್ರ ಮಾಡೋದಕ್ಕೆ. ಅಮ್ಮ, ನಡಿ ನಡಿ. ಅಯ್ಯೋ, ಇದೇ ಖುಷಿಲಿ ಸರಿ ಕಣೋ. ಸ್ವೀಟ್ ಮಾಡು. ಮಾಡ್ತೀನೋ. ಏನಂಟಿ ಸ್ಪೆಷಲು? ವೀಣಾ ಮದ್ವೆಗೆ ಒಪ್ಕೊಂಡ್ಲಲ್ಲ, ಅದಕ್ಕೆ ಸ್ವೀಟ್ ಮಾಡ್ತಾ ಇದ್ದೀನಿ. ವಾ, ಏನಪ್ಪ ಇದಕ್ಕಿದಾಗ ಬಂದ್ಬಿಟ್ಟಿದ್ಯಾ? ಸುಮ್ನೆ. ಏನ್ ಸಮಾಚಾರ? ಯಾಕೆ ಅಲ್ಲೇ ಹೋಗ್ಲಿಲ್ವಾ? ಅದೆಲ್ಲ ಪೋಲಿಗಳ ಕೆಲಸ. ಓಹ್, ತಾವು ಮಹಾನ್ ಸಾಚಾ ಮನುಷ್ಯರು. ಹಾಯ್ ಅಂಕಲ್. ಓಹ್, ಬಾಮ ಬಂಬಾಯಿ, ಏನ್ ಇದಕ್ಕಿದ್ದಾಗೆ? ಇಲ್ಲಿಗೆ ಬಂತು ಸಂಗಯ್ಯ. ಏನಮ್ಮ ವಿಶೇಷ? ನೋಡಿ ಅಂಕಲ್, ನಿನ್ನೆ ರಾತ್ರಿ ಬಂದು ಹಾಕ್ತೀನಿ ನೋಡು. ಅಲ್ವೋ, ಅಷ್ಟೊಂದು ಅರ್ಜೆಂಟ್ ಇದ್ರೆ ಮೊದಲು ಹೇಳಬಾರ್ದಾಗಿತ್ತೇನೋ? ನಿಮ್ಮ ಮಕ್ಕಳ ಮೊದಲು ನಿನಗೆ ಮದುವೆ ಮಾಡ್ತಿದ್ರು. ಅಂಕಲ್ ಅದಲ್ಲ, ನಿನ್ನೆ ಬಂದು ಹಾ. ನನ್ನ ಹತ್ರ ತಗೊಂಡ್ ಹೋದ್ರು, ಹಾ. ವಾಪಸ್ ಕೇಳಿದ್ರೆ ಕೊಡ್ತಾ ಇಲ್ಲ. ಅಯ್ಯೋ,
5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಜವಾಬ್ದಾರಿ ಅನ್ನೋದು ಮೊದಲೇ ಇಲ್ಲ. ಇನ್ನು ಕೊಡೋದೆಲ್ಲಿಂದ ಬಂತಮ್ಮ ಅವನು? ಅದೇನ್ ಕೊಡಬೇಕು ಅಂತ ನನ್ನ ಹತ್ರ ಹೇಳು, ನಾನೇ ಕೊಟ್ಟು ಬಿಡ್ತೀನಿ. ಹಲೋ ಹಲೋ ಹಲೋ, ನುಲಿಯೋದಿರ್ಲಿ, ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನು? ಸುಮ್ನೆ ಇರೋ ಮಗುಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಕೊಡದೆ ಹೋದ್ರೆ ಏನ್ ಮಾಡುತ್ತೆ? ಅಳುತ್ತೆ. ಯಾಕೆ? ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ ಅಂತ. ಹಾಗೆ ನಿಮ್ ಅಕ್ಕ ಕೂಡ ಒಂದ್ ಹೆಣ್ಣಾಗಿ ತನಗೆ ಅಂತ ಯಾವ ಆಸೆನೂ ಇಟ್ಕೊಳ್ದೆ ಹುಟ್ಟಿದ ಮನೆಗೆ ಅಂತ ದುಡಿತಾ ಇದ್ದಾಳೆ. ಅವಳ ಮನ್ಸಿನಲ್ಲಿ ಮದ್ವೆ ಆಸೆನ್ ಹುಟ್ಸಿದ್ಯಾ? ಅಫ್ಕೋರ್ಸ್. ಆದ್ರೆ ನಿನ್ನಲ್ಲ ಪ್ರಯತ್ನ ಕಾಣ್ತಾ ಇಲ್ಲ. ನೋಡು, ನಾವು ಜೊತೆಲೇ ಹುಟ್ಟಿದ್ರು ಅವಳು ಯಾವತ್ತೂ ನಮ್ಮನ್ನ ಹಾಗೆ ನೋಡಿಲ್ಲ. ಅವಳನ್ನ ಅಕ್ಕ ಅನ್ನೋದಕ್ಕಿಂತ ತಾಯಿ ಅಂದ್ರೆ ತಪ್ಪಾಗಲ್ಲ. ತಾಯಿ ಕೊಟ್ಟ ಮಾತನ್ನ ತಪ್ಪೋನಲ್ಲ ಹಿರಾಮ್. ಅದು ಇಷ್ಟಲ್ಲಿ ನೆರವೇರುತ್ತೆ. ಹೌದು, ಒಂದು ಮುತ್ತು ಕೊಟ್ಟು ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಲ್ಲ, ಯಾಕೆ? ನಾನ್ ಮುತ್ಕೊಟ್ಟ ವ್ಯಕ್ತಿಗೆ ಜವಾಬ್ದಾರಿ ಇದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ, ಹಾಗೆ ಅದು ಆದಷ್ಟು ಬೇಗ ವಾಪಸ್ ಸಿಗ್ಲಿ ಅನ್ನೋ ಆಸೆಗೆ.